friends, good morning. Welcome back to our Vinuta Sahana YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಸಕ್ಕತ್ತಾಗಿದ್ದೀರಾ ಅಂತ ನಾನು ಕಳಿಸಿದ್ದೀನಿ ವಿಡಿಯೋ. ಬಂದಿದೆ ನೋಡು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ. ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ಟೈಮ್ ಆಲ್ಮೋಸ್ಟ್ 8 o'clock ಆಗಿದೆ. ನಾನು ದೋಸೆ ಮತ್ತಿದು ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಇಲ್ಲ, ಮೊಳಕೆ ಕಾಳು ಸಾರು ಮಾಡಿದ್ದೀನಿ. ಇವತ್ತು ಇದು ಸೋಮವಾರದ ವಿಡಿಯೋ ಆಗುತ್ತೆ, ವಿಡಿಯೋ ಆಗುತ್ತೆ. ಸಡನ್ನಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಬಾಕ್ಸ್ ಆಯಿತು. ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು. ನಾನು ಮಾಡ್ತಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿದೆ ಅಂತ. ಸೊ ಯಾಕೆ ಲೇಟು ಅಂತ ಅಂದರೆ ದೋಸೆ, ನಿಮಗೆ ಗೊತ್ತು ದೋಸೆ ಚಪಾತಿ ರೊಟ್ಟಿ ಇರೋ ಟೈಮಲ್ಲೆಲ್ಲ ಲೇಟ್ ಆಗುತ್ತೆ ಅಂತ. ಮತ್ತು ನಿಮಗೆ ಬಾಕ್ಸ್ ಎಲ್ಲ ಕಟ್ಟಿದ್ದೀನಿ. ಸ್ಕಂದನ್ಗೆ ಮತ್ತು ನನಗೆ ಕಟ್ಕೊಬೇಕು. ಬಾಕ್ಸ್ ಕಟ್ಟಿ ಸ್ನಾನ ಮಾಡಿ ರೆಡಿಯಾಗಿ ಮತ್ತೆ ನಿಮಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮ ತನಿ ಏನೇನೇ ಹೋಗಿಲ್ಲ, ನೈಟ್ ಅಳ್ತಿದ್ದು ಅಮ್ಮ ಬೇಕು ಅಂತ. ಅದ್ರ ಮಗಳೇ ಇವಾಗ ಅಮ್ಮ ಬೇಡವಾ? ಸ್ನಾನ ಮಾಡಿಸಿದ್ಯಾರು? ದೊಡ್ಡ ಒಬ್ರಿದ್ರೆ ಇನ್ಯಾರು ಬೇಡ. ದೊಡ್ಡವ್ರು ಸಾಕಾ? ಇಲ್ಲ ಅವ್ರು ಬೇಕು. ಹೇಳು ಫ್ರೆಂಡ್ಸ್ ಲೈಕ್ ಮಾಡಿ ಅಂತ. ಅಮ್ಮ ಯಾಕಮ್ಮ ಸ್ಕೂಲ್ಗೆ ಹೋಗ್ಲಿಲ್ಲ ಇವತ್ತು? ಹೇಳು ನನಗೆ. ಅವ್ರಮ್ಮಂಗೆ ನಾನು ಹೋಗಲ್ಲ, ನಾನು ದೊಡ್ಡ ಮನೇಲಿ ಇರಬೇಕು ಅಂದ್ಬಿಟ್ಟು ಹೊಟ್ಟೆ ನೋಯ್ತಾಯಿದೆ. ಲವ್ ಯು. ಸ್ನಾನ ಆಯಿತು. ಈಗ ಅವ್ರ ದೊಡ್ಡನ ಜೊತೆ ಕೆಲ್ಸಕ್ಕೆ ಹೋಗ್ತಾಳೆ ಅಲ್ವಾ ಮಗಳೇ? ವಿದ್ ಆ್ಯಕ್ಚುಲಿ ಸ್ಕೂಲ್ ಡ್ರಾಪು ಪಿಕಪ್ಪು, ಮಕ್ಕಳನ್ನ ಡ್ರಾಪ್ ಮಾಡೋದು ಪಿಕಪ್ ಮಾಡೋದು 1-2 hours ವರ್ಕ್ ಇರುತ್ತೆ. ಈಗ ಅವ್ರ ದೊಡ್ಡನ ಜೊತೆ ಹೋಯ್ತಾಳೆ. ಸ್ನಾನ ಆಗಿದೆ, ಈಗ ನೀಟಾಗಿ ರೆಡಿಯಾಗಿ ಮತ್ತೆ ಸಿಗ್ತೀವಿ ನಾವಿಬ್ಬರು ಅಲ್ವಾ ಮಗಳೇ? ಫ್ರೆಂಡ್ಸ್ ಇವಾಗ ಅಪ್ಪ ಮಗಳು ಇಬ್ಬರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಇವರು ದೊಡ್ಡವನ ಜೊತೆ ಹೋಗ್ತಾ ಇದ್ದಾರೆ. ತನಿ ಇರ್ತೀಯಾ ದೊಡ್ಡನ ಜೊತೆ? ಬಾಯ್, ಐ ಲವ್ ಯು. ಇಲ್ಲಿ ನೋಡು ಬಿಬಿ ತನಿಮ್ಮ ವಿಡಿಯೋ ಬಾಯ್ ಮಾಡಲ್ವಾ? ಫ್ಲೈನ್ ಕಿಸ್ಸು. ಸರಿ, ಟೈಮ್ ಆಯ್ತು ಮಾ, ಹೋಗು. ಓಕೆ ಫ್ರೆಂಡ್ಸ್, ಇವಾಗ ನಾನು ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬಾಕ್ಸ್ ಎಲ್ಲ ಕಟ್ಕೊಂಡು ಅವಿನಾಶ್ ಪೂಜೆ ಮಾಡೋಕೆ ಹೋದರು. ನಾನು ಹಾಗೆ ದೇವ್ರಿಗೆ ಕೈ ಮುಕ್ಕೊಂಡು ನಾನು ಈಗ ಹೊರಟಿದ್ದೀನಿ. ಆಲ್ಮೋಸ್ಟು ಟೈಮು 8:45 ಆಗ್ಬಿಟ್ಟಿದೆ. ಕರೆಕ್ಟಾಗಿ ಇವಾಗ ಹೊರಟ್ರೆ ಇನ್ನೊಂದು 3/4 ಗಂಟೆಲಿ ಆಫೀಸಲ್ಲಿ ಇರ್ತೀನಿ. ಮತ್ತು ನಾನು ಆಫೀಸಲ್ಲಿ ಸಿಗ್ತೀನಿ ನಿಮಗೆ. ಇವತ್ತು ಅವಿನಾಶ್ ಬಂದಿದ್ದಾರೆ. ಬಿಕಾಸ್ ಇವತ್ತು ಮಂಡೇ ನಾವು ಶಾಪ್ ಹಾಕಲ್ಲ ಅಂತ ನನಗೆ ಕರ್ಕೊಂಡು ಹೋಗೋದಕ್ಕೆ. ಹಾಗೆ ಹೋಗ್ತಾ ಒಂಚೂರು ಕೆಲಸ ಗೊತ್ತಲ್ಲ, ಏನೂ ಇಲ್ದಿರೋ ಅಂತೂ ಕರ್ಸಲ್ಲ. ಹಾಗೆ ತಿರ್ಗಾಡ್ಕೊಂಡು ನಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದು. ಏನು ಗೊತ್ತಾ ಫ್ರೆಂಡ್ಸ್, ಒಂದ್ಸಲ ಹಿಂಗೆ ಯಾಮಾರಿಸ್ಬಿಟ್ಟು ನನಗೆ ಚಿಕನ್ ತಿನ್ನಿಸ್ಬಿಟ್ಟಿದ್ರು ಸೋಮವಾರ. ಮತ್ತು ಏನು ತಿಂತೀಯಾ ಅಂತ ಅಂದರು. ನಾನು ಅದಕ್ಕೆ ಏನು ಕೊಡಿಸ್ತೀಯಾ ಅಂದರೆ, ಸರಿ ಏನು ಕೊಡಿಸ್ತೀಯಾ ಅಂತ ಕೇಳ್ಬಿಟ್ಟು ಇಮಿಡಿಯೇಟ್ ನೀನೇನು ತಿಂತೀಯಾ ಅಂತ ಕೇಳಿದೆ ನಾನು. ಅದಕ್ಕೆ ನಾನು ಅಲ್ಲಿ ಚಿಕನ್ ಬರ್ಗರ್ ತಿಂತೀನಿ, ನೀನೇನು ತಿಂತೀಯಾ? ನೀನು ಫಿಶ್ ಬರ್ಗರ್ ತಿಂತೀಯಾ, ಫಿಶ್ ತಿಂತೀಯಾ ಅಂತ. ನಾನು ಸೋಮವಾರ ಅನ್ನೋದೇ ಮರೆದ್ಬಿಟ್ಟು ಆಮೇಲೆ ನೆನಪೈತೈತೆ, ಇವತ್ತು ಸೋಮವಾರ ಹಿಂಗೆ ನಮ್ಮ ವಾರ ಅನ್ನೋಂಗಿಲ್ಲ, ಒಪ್ಪತ್ತು ಅನ್ನೋಂಗಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಒಂದು ತಪ್ಪು ಮಾಡಿಬಿಟ್ಟಿದೆ. ಸೋಮವಾರ ಹಂಗೆ ಚಿಕನ್ ಬರ್ಗರ್ ಕೊಡಿಸ್ಬಿಟ್ಟಿದ್ರು ಮೈಸೂರಲ್ಲಿ ಇಲ್ವಲ್ವ ಆಹಾರ ಮೇಳದಲ್ಲಿ. ನನಗೆ ತಿಂದ್ಬಿಟ್ಟಿದ್ದೆ. ಅವತ್ತಿಂದ ಇವತ್ತಿವರೆಗೂ ಫುಲ್ಲು ನಾನು ಏನಂತಾರೆ ಏನಂತಾರಪ್ಪ, ಫುಲ್ಲು ಗಮನ ತಿನ್ನೋದ್ರ ಮೇಲಿರಲ್ಲ, ವಾರದ ಮೇಲಿರುತ್ತೆ. ಫ್ರೆಂಡ್ಸ್ ಇವಾಗ ನಾವು ಕೆಲಸ ಮುಗಿಸ್ಕೊಂಡು, ಕೆಲಸ ಮೀನ್ಸ್ ಅದೇ ನಂದೇನೋ ಸ್ವಲ್ಪ ಕೆಲಸ ಇತ್ತು, ಅದು ಹೇಳೋಕ್ಕಾಗಲ್ಲ ಇವಾಗ ಈ ವಿಡಿಯೋದಲ್ಲಿ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇಲ್ಲ. ನೀನು ಯಾವಾಗಲೂ ನಾಷ್ಟ ಫೋನ್ ಕಿತ್ಕೊಂಡ್ಬಿಡ್ತಾರೆ. ನಾನು ಗಟ್ಟಿಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಕಿತ್ಕೊಂಡು ಹೋದ್ರು ಏನೋ
ಇನ್ನು ತಲೆ ಕೆಡಿಸ್ಕೊಳ್ಳಲ್ಲ, ಬಿಕಾಸ್ ಫೋಟೋಸ್ ಎಲ್ಲ ಗೂಗಲಲ್ಲಿದೆ. ಮತ್ತು ಫೋನ್ ಬೇರೆ 8 ವರ್ಷ ಆಗಿದೆ, ನನ್ನ ಗಂಡ ಇನ್ನೂ ಫೋನ್ ಕೊಡ್ತಿಲ್ಲ. ಹಂಗಾರು ಕೊಡಿಸ್ತಾರ ಅಂತ ನೋಡ್ತೀನಿ. 8 ವರ್ಷ, ನಂದು 28 ವರ್ಷಕ್ಕೆ ಬರ್ತಡೇಲಿ ಕೊಡಿಸಿದ ಫೋನು. ಇದುವರೆಗೂ ಅದೇ ಫೋನ್ ಯೂಸ್ ಮಾಡ್ತಾಯಿದ್ದೀನಿ. ಬಟ್ 28 ವರ್ಷ ಬರ್ತಡೇ, 38 ವರ್ಷ ಇದೆಯಾ? 28 ವರ್ಷಕ್ಕೆ ಬರ್ತೀನಿ ನೋಡು. ಸುಮ್ಮನೆ ಇರೋ ನೀನು ಏನೇನೋ ಆಲ್ಮೋಸ್ಟ್ 28 ವರ್ಷ ಬರ್ತಡೇ, 5-6 ವರ್ಷ ಆಗಿದೆ ಫ್ರೆಂಡ್ಸ್. ಈಗ ಮನೆಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಣ್ಣವರ ಅತ್ತೆ ಮನೇಲಿ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಏನೋ ಪೂಜೆ ಮಾಡ್ತಾ ಇದ್ದಾರಂತೆ. ಸಡನ್ನಾಗಿ ಈಗ ಪ್ಲ್ಯಾನ್ ಚೇಂಜ್ ಆಯಿತು. ಅಣ್ಣ ಫೋನ್ ಮಾಡ್ತಾಯಿತ್ತು, ಈಗ ಅಲ್ಲಿಗೆ ಹೋಗಬೇಕು. ಚಳಿ ಫ್ರೆಂಡ್ಸ್. ಇವ್ರು ಮಾತ್ರ ನೋಡಿ ಜಾಕೆಟ್ ತಗೊಂಡು ಎಂಟಿಗೆ ಒಂಚೂರು ಸ್ವೆಟರ್ ತೊಗೊಬರೋಣ, ಏನೂ ಇಲ್ಲ, ಕೇಳ್ಕೋಬೇಕು. ಹೆಲ್ಮೆಟ್ ಮಾತ್ರ ಎತ್ಕೊಬಂದ್ಬಿಟ್ಟವ್ರು ಅಷ್ಟೇ. ಚಳಿ ಆಗ್ತಿದೆ. ಮತ್ತೆ ನಿಮಗೆ ಸಿಗ್ತೀನಿ ಅದಾದ್ಮೇಲೆ. ಪೂಜೆ ಮಾಡಿದ್ದಾರೆ, ಬಟ್ ಬಾಗಿಲು ಹಾಕೊಂಡಿದ್ದಾರೆ, ಬಿಕಾಸ್ ಈಚೆ ದೇವಸ್ಥಾನದಲ್ಲಿ ಫುಲ್ಲು ಸೌಂಡು ಅಂತ. ಬೀಗರು ಎಲ್ಲಿ ನಮ್ಮನ್ನೇ ಮರ್ತುಬಿಟ್ಟವ್ರೆ, ನಾವೇನು ಮಾಡ್ತಿಲ್ಲ. ಪಾಪಚ್ಚಿ ಹರ್ಷಿಗೆ ಹುಷಾರಿಲ್ಲ. ನಾನು ಅಂದ್ಕೊಂಡಿದ್ದೆ ತಿರುವಣ್ಣಾಮಲೈಗೆ ಹೋಗಿ ಇನ್ನೇನು ನೆಕ್ಸ್ಟ್ ಮಲಿಕತಾಳೆ ಅಂತ. ಆಮೇಲೆ ಅವಳು ಟೈಮ್ ತಗೊಂಡವಳೆ 1 ವಾರ. ಇನ್ನು ಅದು ಬೇರೆ ನಮ್ಮ ಅಣ್ಣ ನೋಡ್ದ ಪುಟ್ಟಿ, ನಂಗೆ ಗೊತ್ತಿರಲಿಲ್ವಾ ಫ್ರೆಂಡ್ಸ್ ಅವಳ ತೊಟಿ ಹೆಂಗೆ ಓದ್ಕೊಂಡಿದ್ದೆ. ನಿಂಗೂ ಕಳ್ಸೋಣ, ನಮಗೂ ಪಾಪ ಹುಷಾರಿಲ್ಲ. ಹೊಸ ಸೀರೆ ಬಂದೈತೆ ನೋಡ್ತಲ್ಲ ಸರ್ ನಂದು ಅಂತ. ಕಂಟ್ರೋಲ್ ಮಾಡ್ತೀನಿ. 3 ವರ್ಷದ ಮುಂಚೆ ಹಾಕಿದ್ಮೇಲೆ ಇಬ್ಬರು ಮಾತಾಡ್ಕೊಳ್ರಿ. ಏನೋ ಅದಲ್ಲ, ಈಗ ಮಾತಾಡ್ಕೊಳ್ಳಿ ನೀವಿಬ್ರು. ಫ್ರೆಂಡ್ಸ್, ಇವರು ನಮ್ಮದು ಅದೇ ತಿರುವಣ್ಣಾಮಲೈ ವಾಕಿಂಗ್ ಅವಾರ್ಡ್ ಆಗಿ ಕೈ ಸರಿಯಾಗಿದೆ. ಕರೆಕ್ಟ್. ಜಿಮ್ಗೆ ಹೋಯ್ತೀನಿ ಅಂತ ವಾದ ಮಾಡಿದ್ರಲ್ಲ, ಯೂಟ್ಯೂಬಲ್ಲಿ ಹಾಕಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಆ್ಯಕ್ಚುಲಿ ನೆನೆ ವಿಡಿಯೋ. ನೆನೆ ಅಣ್ಣವ್ರ ಅತ್ತೆ ಮನೆಯಿಂದ ಬಂದು ಮಲ್ಕೊಬಿಟ್ವಿ. ವಿಡಿಯೋನ ಎಂಡ್ ಮಾಡಲಿಲ್ಲ. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.